ಜಲಾಶಯಕ್ಕೆ ಸಂಬಂಧಪಟ್ಟಂತೆ ಅಲ್ಲೇನು ಕ್ರಸ್ಟ್ ಗೇಟ್ ಮುರಿದು ಹೋಯ್ತು, ಈಗ ಮತ್ತೊಂದು ಗೇಟ್ ಮರುಸ್ಥಾಪನೆಗೆ ಹರಸಾಹಸ ಪಡ್ತಾ ಇದ್ದಾರೆ. ಪ್ಲಾನಿಂಗ್ ನಡೀತಾ ಇದೆ. 2 ಪ್ಲಾನ್ ರೂಪಿಸಿದ್ದಾರೆ ತಜ್ಞರು. ಆ ಗೇಟ್ ಮರುಸ್ಥಾಪನೆಗೆ ನೀರು ರಭಸವಾಗಿ ಹೋಗ್ತಾ ಇದೆ. ಅರ್ಧಕ್ಕರ್ಧ ಜಲಾಶಯ ಖಾಲಿ ಆದ ಮೇಲೆ ಗೇಟ್ ಅಳವಡಿಸೋದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆ ನೀರನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನಕ್ಕೆ ಈಗ ಮತ್ತೊಂದು ಪ್ಲಾನ್ ಆಗಿದೆ. ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಎರಡನ್ನು ರೆಡಿ ಮಾಡ್ಕೊಂಡಿದೆ ತಂಡ. ನುರಿತ ತಜ್ಞರು ಡ್ಯಾಮ್ನಲ್ಲಿ ಪ್ಲಾನ್ ಎ ಪ್ರಯೋಗಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ಲಾನ್ ಎ ಸಕ್ಸಸ್ ಆದ್ರೆ ನೀರು ಖಾಲಿ ಮಾಡೋ ಸ್ಥಿತಿ ಬರಲ್ಲ. ಅಂದ್ರೆ ಈಗ ಅರ್ಧಕ್ಕರ್ಧ ಜಲಾಶಯವನ್ನೇನು ಖಾಲಿ ಮಾಡಬೇಕು, ನೀರನ್ನ ಹೊರ ಹಾಕಬೇಕು ಅಂತ ಹೇಳಲಾಗ್ತಾ ಇದೆ. ಆ ಸ್ಥಿತಿ ಬರಲ್ಲ. ಈಗಿರುವ ನೀರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನೀರು ಹೊರ ಹೋಗ್ತಾ ಇದ್ದಂತ ಸಂದರ್ಭದಲ್ಲೇ ಆಗ್ಲೇ ಗೇಟ್ನ ಅಳವಡಿಕೆ ಮಾಡೋದಕ್ಕೆ ಸಾಧ್ಯ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಡ್ಯಾಮ್ ನೀರನ್ನ ಖಾಲಿ ಮಾಡದೆ ಹೇಗೆ ಹಾಗಿದ್ರೆ ಗೇಟ್ ಅಳವಡಿಕೆ ಮಾಡುತ್ತೆ, ಅದು ಪ್ಲಾನ್ ಎ. ಇನ್ನು ಪ್ಲಾನ್ ಬಿ ಅಂತಂದ್ರೆ ನೀರು ತಗ್ಗದ ಮೇಲೆ ಗೇಟ್ನ ಅಳವಡಿಕೆ ಮಾಡುವಂಥದ್ದು. ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಜೊತೆ ತಜ್ಞರು ಕಾರ್ಯಾಚರಣೆಗೆ ಮುಂದಾಗ್ತಾ ಇದ್ದಾರೆ. ಪ್ಲಾನ್ ಎ ಏನು, ಪ್ಲಾನ್ ಬಿ ಏನು, ಅದರ ಬಗ್ಗೆ ಇಂಚಿಂಚು ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಮಾತನಾಡ್ತಿದ್ದಾರೆ. ನೋಡೋಣ. ಗೇಟ್ಗಳ ಮೂಲಕ ಬಿಡ್ತಾ ಇದ್ರು, 10 ಗೇಟ್ಗಳ ಮೂಲಕ ನೀರು ಬಿಡ್ತಾ ಇದ್ದು. ಅದರಲ್ಲಿ 19ನೇ ಗೇಟು ಕೂಡ ಸೇರಿತ್ತು. 19 ಗೇಟು ಕೂಡ ಸೇರಿತ್ತು. 19ನೇ ಗೇಟ್ನಲ್ಲಿ ಚೈನು ಕಟ್ಟಾಗಿ ಗೇಟು ಕೊಚ್ಚಿಗೆ ಹೋಗಿರೋದು. ಈ ಗೇಟ್ಗಳು ಇಟ್ಕೊಂಡಿರ್ತಕ್ಕಂಥದ್ದನ್ನು ನೀರನ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ. ಇಲ್ಲ ಇವು ಕನ್ನಯ್ಯ ಮಿಸ್ಟರ್ ಕನ್ನಯ್ಯ ಇಸ್ ಹಿಯರ್, ಟೆಕ್ನಿಕಲ್ ಎಕ್ಸ್ಪರ್ಟ್, ಡ್ಯಾಮ್ ಸೈಟ್ ಎಕ್ಸ್ಪರ್ಟ್, ಡ್ಯಾಮ್ ಸೇಫ್ಟಿ ಎಕ್ಸ್ಪರ್ಟ್. Kannaya is the entire country is known for this. Okay. So ಅವ್ರನ್ನ ಕನ್ಸಲ್ಟ್ ಮಾಡಿದ್ದೀವಿ. ಕನ್ಸಲ್ಟ್ ಮಾಡಿ ಅವರು ಇದನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಏನು ಅಡ್ವೈಸ್ ಕೊಡ್ತಾರೆ ಅದರ ಪ್ರಕಾರ ತುಂಗಭದ್ರಾ ಡ್ಯಾಮ್ ಬೋರ್ಡ್ ಇದೆಯಲ್ಲ, ಆ ಬೋರ್ಡ್ನವರು ಮಾಡ್ತಾರೆ. ಕರ್ನಾಟಕ ಸರ್ಕಾರ ಮತ್ತೆ ಆಂಧ್ರ ಸರ್ಕಾರ ಮತ್ತೆ ತೆಲಂಗಾಣ ಸರ್ಕಾರ ಇವರು 3 ಜನ ಈ ಬೋರ್ಡ್ನಲ್ಲಿ ಇರ್ತಾರೆ. CWCನವರು, ಸೆಂಟ್ರಲ್ ವಾಟರ್ ಕಮಿಷನ್, ಅವರಿಂದ ಅಪಾಯಿಂಟ್ ಮಾಡಿದಂಥ ಒಬ್ಬರು ಚೇರ್ಮನ್ ಇದ್ದಾರೆ. ಗೊತ್ತಾಯ್ತಾ? ಅವರು ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಂತಕ್ಕಂಥದ್ದು. ಆ ಬೋರ್ಡು ಇದನ್ನೆಲ್ಲ ನೀರು ಕರ್ನಾಟಕಕ್ಕೆ ಎಷ್ಟು ಹೋಗಬೇಕು ಅದು ಈಗಾಗಲೇ ಡಿಸೈಡ್ ಆಗಿದೆ. ಕರ್ನಾಟಕಕ್ಕೆ ಎಷ್ಟು ನೀರು ಹೋಗಬೇಕು, ಆಂಧ್ರಕ್ಕೆ ಎಷ್ಟು ನೀರು ಹೋಗಬೇಕು, ತೆಲಂಗಾಣಕ್ಕೆ ಎಷ್ಟು ನೀರು ಹೋಗಬೇಕು ಅಂತ ಡಿಸೈಡ್ ಆಗಿದೆ. ಅದರ ಪ್ರಕಾರ ಬೋರ್ಡ್ನವರು ಕೆಲಸ ಮಾಡ್ತಾರೆ. ಸೊ ಇದು 1948ನೇ ಇಸ್ವಿನಲ್ಲಿ ಪ್ರಾರಂಭ ಆಗಿ ಈ ಡ್ಯಾಮು 53ನೇ ಇಸ್ವಿಗೆ ಮುಗಿದಿದೆ. 1953ನಲ್ಲಿ ಮುಗಿತು. 54ನೇ ಇಸ್ವಿಯಿಂದ ನೀರು ಬಿಡಲಿಕ್ಕೆ ಪ್ರಾರಂಭ ಆಗಿದೆ. ನೀರು ಬಿಡಲಿಕ್ಕೆ ನಾಲೆಗಳಿಗೆ 54ನೇ ಇಸ್ವಿಯಿಂದ ಪ್ರಾರಂಭ ಆಗಿದೆ. ಸುಮಾರು 70 ವರ್ಷ ವಯಸ್ಸಾಗಿರ್ತಕ್ಕಂಥ ಡ್ಯಾಮ್ ಇದು. 70 years ವಯಸ್ಸಾಗಿರ್ತಕ್ಕಂಥ ಡ್ಯಾಮ್ ಇದು. ಈ ಡ್ಯಾಮ್ನಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಚೈನ್ ಕಟ್ಟಾಗಿರಲಿಲ್ಲ. ಈಗ 19ನೇ ಗೇಟ್ನಲ್ಲಿ ಚೈನ್ ಕಟ್ಟಾಗಿದೆ. ಆ ಕಟ್ಟಾಗಿರೋದ್ರಿಂದ ಈಗ ಈ ಡ್ಯಾಮ್ನ ಈ ವರ್ಷ 115 TMC ನೀರು ಬಂದಿದೆ. ಅದರಲ್ಲಿ ಈಗಾಗಲೇ 25 TMC ನೀರನ್ನು ರೈತರ ಜಮೀನುಗಳಿಗೆ ಬಿಟ್ಟಿದೆ. 3 ಸ್ಟೇಟ್ಗಳಿಗೆ, ಕರ್ನಾಟಕ, ಆಂಧ್ರ, ತೆಲಂಗಾಣ 3 ಸ್ಟೇಟ್ಗಳಿಗೆ ಬಿಟ್ಟಿದೆ. ಇನ್ನೂ 1ನೇ ಬೆಳೆ ಮುಗಿಬೇಕಾದ್ರೆ, ಬೆಳೆ ಬರಬೇಕಾದ್ರೆ ಇನ್ನು 90 TMC ನೀರು, 90 TMC. ಈಗ ನಮ್ಮ ಡ್ಯಾಮ್ನಲ್ಲಿ 90 TMC ನೀರಿದೆ. ಮೊದಲನೇ ಬೆಳೆಗೆ ತೊಂದರೆ ಏನಾಗಲ್ಲ. ಈಗ ಇವತ್ತು ಆ್ಯಸ್ ಆನ್ ಟುಡೇ 90 TMC ನೀರು ತೊಂದರೆ ಇಲ್ಲ. ಸೊ ಈಗ ಕಟ್ಟಾಗಿರೋದ್ರಿಂದ ಒಂದು ಗೇಟ್ನಲ್ಲಿ 19 ಗೇಟ್ ನಂಬರ್ 19ನಲ್ಲಿ 35,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ. 35,000 ಕ್ಯೂಸೆಕ್ಸ್ ನೀರು ಕಡಿಮೆ ಮಾಡ್ಕೊಳ್ಳದೇನೆ ರಿಪೇರಿ ಮಾಡೋಕ್ಕಾಗಲ್ಲ.
ನೀರು ಕಡಿಮೆ ಮಾಡ್ಕೊಳ್ಳೋದ್ರೆ ರಿಪೇರಿ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ಈ 1621 ಫೀಟ್ ಒಟ್ಟು 1629 TMC ಇದು ಫೀಟ್ ಇದೆ, ಅದರಲ್ಲಿ ಕಡಿಮೆ ಮಾಡಬೇಕು. 1621 ಫೀಟ್ ಕಮ್ಮಿ ಮಾಡಬೇಕು. ಆಗ ಇನ್ನೂ 64 TMC ನೀರು ಉಳಿತದೆ. ಆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಷ್ಟರಲ್ಲಿ ನೀರು ನಿಲ್ಲಿಸ್ಕೊಂಡು ಈ ರಿಪೇರಿ ಕೆಲಸ ಆಗ್ತದೆ. ಈ ರಿಪೇರಿ ಕೆಲಸ ಚೈನು ಮತ್ತು ಪ್ಲೇಟು ಇವೆಲ್ಲ ಹಾಕ್ಬೇಕಾದ್ರೆ ಕನಿಷ್ಠ ಪಕ್ಷ 4 ರಿಂದ 5 ದಿನ ಬೇಕು. ಈಗಾಗಲೇ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಸಾಯಂಕಾಲ ಗೇಟ್ ಕೊಡ್ತಾರೆ. ನಾಳೆ ಗೇಟು ತಯಾರಾಗ್ತದೆ. ನಾರಾಯಣ ಇಂಜಿನಿಯರಿಂಗು ಮತ್ತು ಹಿಂದೂಸ್ತಾನ್ ಇಂಜಿನಿಯರಿಂಗು ಜಿಂದಾಲ್ ಆ ಇಂಜಿನಿಯರಿಂಗ್ನಲ್ಲಿ 3 ಕಡೆ ಏಜೆನ್ಸೀಸ್ ಇದೆ. ಸೊ ಪ್ಲೇಟು ಕೂಡ ಕೆಲಸ ನಡೀತಾ ಇದೆ, ಚೈನು ಕೂಡ ಆಗ್ತದೆ. ಈ ನಮ್ಮ ಕನ್ನಯ್ಯ ನಾಯ್ಡು ಅವರ ಅಡ್ವೈಸ್ನಲ್ಲಿ ಇದು ನಡೀತಾ ಇರ್ತದೆ. ಅವರು ಅಡ್ವೈಸ್ ಏನು ಮಾಡ್ತಾರೆ. ನಾನು ಇವತ್ತು ಬರ್ತೀನಿ ಅಂದೋದಕ್ಕೆ ಪಾಪ ಅವರು ನಿನ್ನೆ ಹೋಗ್ಬೇಕಾಗಿತ್ತು ಅವ್ರ ಊರಿಗೆ. ಐ ಸರ್ಜರಿ ಆಗಿದೆ ಅವ್ರಿಗೆ. ತಾಳೆ ಭಾಳ ಆತರವಾಗಿದೆಯಲ್ಲ, ವರ್ಷ ಸರಿ ಭಾಳ ಆತರವಾಗಿದೆಯಲ್ಲ. ಯಾಕೆ? ಅದರಿಂದ ರೈತರಿಗೆ ಏನೂ ತೊಂದರೆ ಆಗಲ್ಲ. ಈಗ ಬೆಳೆ ಹಾಕಿದಾರಲ್ಲ ರೈತರು, ಸುಮಾರು ಕರ್ನಾಟಕದಲ್ಲಿ 9 ಲಕ್ಷ ಅವರು, ಮತ್ತೆ ಆಂಧ್ರ ತೆಲಂಗಾಣದಿಂದ 3.5 ಲಕ್ಷ ಆಗ್ತದೆ. ಎಲ್ಲ ಕೆನಾಲ್ಸ್ ನೀರು ಹೋಗ್ತದೆ. ಎಲ್ಲ ಕೆನಲ್ಗಳಿಗೂ ಕೂಡ ನೀರು ಹೋಗ್ತದೆ. ಸೊ ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಇದೆಯಲ್ಲ, ಅದಕ್ಕೇನು ತೊಂದರೆ ಆಗಲ್ಲ. ರೈತರು ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಆಮೇಲೆ ನಾವಿನ್ನೂ ಆಗಸ್ಟ್ 13ನೇ ತಾರೀಕು ಇವತ್ತಿರೋದು, ಇದು 10ನೇ ತಾರೀಕು ಬ್ರೇಕ್ ಆಗಿರೋದು. ಆಗಸ್ಟ್ 10ನೇ ತಾರೀಕು ನಮಗೆ 17ರಿಂದ 18ರಿಂದ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಬರ್ತದೆ. ನಾನು ಕಂದಾಯ ಅವ್ರಿಗೆ ಏನು ಹೇಳಿದ್ದೀನಿ ಅಂತಂದರೆ, ಆದಷ್ಟು ಜಾಗ್ರತೆ 3-4 ದಿನದಲ್ಲಿ ಮುಗಿಸಬೇಕು. 3-4 ಡೇಸ್ನಲ್ಲಿ ಮುಗಿಸಿ ಇದನ್ನು ಮಾಡಿ, ನಮಗೆ ಮಳೆ ಬರ್ತದಲ್ಲ, ಆ ಮಳೆಯಲ್ಲಿ ಮತ್ತೆ ಸ್ಟೋರ್ ಮಾಡ್ಕೋಬೇಕಲ್ಲ ನೀರನ್ನ. 90 TMC ಬೇಕಲ್ಲ ಈಗಿನ ಬೆಳೆಗೆ, ಸ್ಟ್ಯಾಂಡಿಂಗ್ ಕ್ರಾಪ್ಗೆ. ಆ 90 TMC ನೀರು ಬೇಕಾಗಿರೋದ್ರಿಂದ ಆದಷ್ಟು ಜಾಗ್ರತೆ ಮುಗಿಸಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. 3 ಡೇಸ್ನಲ್ಲೇ ಮುಗಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಾನು 4-5 ದಿನ ಆಗ್ಬೋದು, ಒಂದಿನ ಆ ಕಡೆ ಈ ಕಡೆ ಹೆಚ್ಚಾಗಿ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಇದರಲ್ಲಿ ಇವತ್ತು ತ್ವರಿತವಾಗಿ ಮಾಡಿಸಿ ರೈತರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆಯ್ತಾ? ಇನ್ನೇನಾರ ಪ್ರಶ್ನೆಗಳಿದ್ರೆ ಕೇಳಿ. ಈಗ ನೋಡಿ, ಕೇಶವ್ ಈಸ್ ಎ ಫೈನಾನ್ಸ್ ಮಿನಿಸ್ಟರ್ ಫ್ರಮ್ ಆಂಧ್ರ. ರಾಮಾನಾಯ್ಡು ಇರಿಗೇಷನ್ ಮಿನಿಸ್ಟರ್ ಫ್ರಮ್ ಆಂಧ್ರ. ಬೋತ್ ಆಫ್ ದೆಮ್ ಆರ್ ಫ್ರಮ್ MLAಗಳು ಕೂಡ ಬಂದಿದ್ದಾರೆ. ಆಂಧ್ರದ MLAಗಳು MP ಕೂಡ ಬಂದಿದ್ದಾರೆ. ಮೊದಲ ಬಾರಿ 5 ವರ್ಷದಲ್ಲಿ 2ನೇ ಬಾರಿ 2019 ಅಲ್ಲೇ 19 ಅಲ್ಲೇ ಆಗಿತ್ತು. ಇಲ್ಲಿ ಗೇಟ್ ಇಲ್ಲ. ಗೇಟ್ ಎಲ್ಲಪ್ಪ, ಗೇಟ್ ಎಲ್ಲ ಚಾನೆಲ್ ಅಲ್ಲಿ ಆಗಿದ್ದು. ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ನಲ್ಲಿ ಆಗಿತ್ತು ತೊಂದರೆ. 33 ಗೇಟ್ಗಳಲ್ಲ, 2019ರಲ್ಲಿ ಕೇಳಪ್ಪ ತಮ್ಮ, ನೀವೇ ಮಾತಾಡಿದ್ರೆ ಹೆಂಗಯ್ಯ? 2019ರಲ್ಲಿ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ಅಲ್ಲಿ ತೊಂದರೆ ಆಗಿತ್ತು. ಗೊತ್ತಾಯ್ತಾ? ಗೇಟ್ಗಳಲ್ಲಿ 33 ಗೇಟ್ಗಳಲ್ಲಿ ತೊಂದರೆ ಆಗಿಲ್ಲ. ಫಾರ್ ದಿ ಫಸ್ಟ್ ಟೈಮ್ 70 ವರ್ಷದಲ್ಲಿ ಫಸ್ಟ್ ಟೈಮ್ ಚೈನ್ ಕಟ್ ಆಗಿರೋದು. ಅವರು ಕನ್ನಯ್ಯನವ್ರ ಪ್ರಕಾರ ಕನಿಷ್ಠ 50 ವರ್ಷಕ್ಕೊಮ್ಮೆ ಒಂದ್ಸಾರಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು 70 ವರ್ಷ ಓಲ್ಡ್ ಆಗಿದೆ, 50 ವರ್ಷಕ್ಕೆ ಕನಿಷ್ಠ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ.
ಈಗ ಅವ್ರು ಏನು ಅಡ್ವೈಸ್ ಮಾಡ್ತಾರೆ ಅಡ್ವೈಸ್ ಪ್ರಕಾರ ಬೋರ್ಡು ನಡ್ಕೊಳ್ತದೆ, ಕರ್ನಾಟಕ ಸರ್ಕಾರನೂ ಕೂಡ ನಡ್ಕೊಳ್ತದೆ, ಆಂಧ್ರ ಸರ್ಕಾರನೂ ಕೂಡ ನಡ್ಕೊಳ್ತದೆ, ತೆಲಂಗಾಣ ಸರ್ಕಾರನೂ ಕೂಡ ನಡ್ಕೊಳ್ತದೆ. ಮಾತಾಡಿದ್ರೆ ನೋಡಪ್ಪ, ಅದು ಇನ್ನೂ ವಿಚಾರಣೆ ಮಾಡೋಣ. ಬೋರ್ಡು ಇದನ್ನ ಮೇಂಟೈನ್ ಎಲ್ಲ ಮಾಡ್ತದೆ. ಬೋರ್ಡ್ ಈಸ್ ಎಡೆಡ್ ಬೈ ಯಾರು? ಚೀಫ್ ಇಂಜಿನಿಯರ್ ಲೆವೆಲ್ನವರು, ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದಂಥವ್ರು ಎಡೆಡ್ ಮಾಡಿದ್ದಾರೆ. ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಇದ್ದಾರೆ, ಆಮೇಲೆ ಆಂಧ್ರದವರು ಇದ್ದಾರೆ ಮೆಂಬರ್ ಆಗಿ, ತೆಲಂಗಾಣದವರು ಇದ್ದಾರೆ, ಕರ್ನಾಟಕದವರು ಕೂಡ ಇದ್ದಾರೆ. ಗೊತ್ತಾಯ್ತಾ? ಇದ್ರ ಬಗ್ಗೆ ಅವರಿಂದ ತಪ್ಪಾಗಿದೆಯಾ ಇಲ್ವಾ, ಜವಾಬ್ದಾರಿ ವಿಫಲ ಆಗಿದೆಯಾ ಇಲ್ವಾ, ಡಿರೆಕ್ಷನ್ ಆಫ್ ಡ್ಯೂಟಿ ಇದೆಯಾ ಇಲ್ವಾ ಅನ್ನೋದು ವಿಚಾರ ಮಾಡಿ. ಸುಮ್ಮನೆ ಮೇಲೆ ಹೇಳಕ್ಕಾಗಲ್ಲ. ಓಲ್ಡ್ ಡ್ಯಾಮ್, 70 ವರ್ಷ ವಯಸ್ಸಾಗಿರ್ತಕ್ಕಂಥ ಡ್ಯಾಮ್. ಎಕ್ಸ್ಪರ್ಟ್ ಪ್ರಕಾರ, ಒಪಿನಿಯನ್ ಪ್ರಕಾರ 50 ವರ್ಷಕ್ಕೆ ಬದಲಾವಣೆ ಮಾಡಬೇಕಾಗಿತ್ತು. ಯಾವುದೇ ಡ್ಯಾಮ್ನಲ್ಲಿ ಈ ಗೇಟ್ಗಳನ್ನು ಚೇಂಜ್ ಮಾಡ್ತಕ್ಕಂಥ, ಆಮೇಲೆ ಚೈನ್ಗಳನ್ನು ಚೇಂಜ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು ಅಂತ ಅವರ ಒಪಿನಿಯನ್ ಇದೆ. ಆ ಒಪಿನಿಯನ್ನು ಗಮನದಲ್ಲಿಟ್ಟುಕೊಂಡು ಬೋರ್ಡ್ನವರು ಏನು ಡಿಸಿಷನ್ ತಗೊಂಡಿದ್ದಾರೆ, ಅವರು ಮೇಂಟೆನೆನ್ಸ್ ಬಗ್ಗೆ ಏನು ಡಿಸಿಷನ್ ತಗೊಂಡಿದ್ದಾರೆ, ಅದನ್ನೆಲ್ಲ ನೋಡ್ತಕ್ಕಂಥ ಕೆಲಸವನ್ನು ಇವತ್ತು ತುಂಗಭದ್ರಾ ಡ್ಯಾಂಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟರು. ಎಲ್ಲವೂ ಸರಿಯಾಗಿದ್ದಿದ್ರೆ ಬಹುಶಃ ಇವತ್ತು ಬಾಗಿನ ಅರ್ಪಣೆ ಮಾಡಬೇಕಾಗಿತ್ತು ಸಿದ್ದರಾಮಯ್ಯ. ಆದರೆ ಗೇಟ್ನ ಚೈನ್ ಕಟ್ಟಾದಂತಹ ಹಿನ್ನೆಲೆಯಲ್ಲಿ ಈಗ ಡ್ಯಾಂಗೆ ಭೇಟಿ ಕೊಟ್ಟರು, ತಜ್ಞರ ಜೊತೆ ಮಾತನಾಡಿದ್ರು. ಅದಾದ ನಂತರ ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡಿದಂತಹ ಸಿದ್ದರಾಮಯ್ಯ ರೈತರು ಭಯ ಪಡಬೇಕಾಗಿಲ್ಲ, ರೈತರ ಬೆಳೆಗೆ ಯಾವುದೇ ಹಾನಿ ಆಗಲ್ಲ ಅಂತ ಮಾಹಿತಿಯನ್ನ ನೀಡಿದ್ರು. 19ನೇ ಕ್ರಸ್ಟ್ ಗೇಟ್ ಅನ್ನ ವೀಕ್ಷಣೆ ಮಾಡಿದ ನಂತರ ತಜ್ಞ ಕನ್ಹಯ್ಯ, ಡ್ಯಾಮ್ ಸೇಫ್ಟಿ ಎಕ್ಸ್ಪರ್ಟ್ ಅವರ ಜೊತೆ ಮಾತನಾಡಿ ಸಮಗ್ರ ಮಾಹಿತಿಯನ್ನ ಪಡೆದುಕೊಂಡ್ರು. ಗೇಟ್ ರಿಪೇರಿಗೆ ಎಷ್ಟು ದಿನ ಬೇಕು ಅನ್ನೋದನ್ನು ಕೂಡ ಕೇಳಿದ್ರು. ಅದಕ್ಕೆ 4 ರಿಂದ 5 ದಿನ ಬೇಕಾಗುತ್ತೆ ಅಂತ ತಜ್ಞರು ಮಾಹಿತಿ ಕೊಟ್ಟಿದ್ದಾರೆ. ಆದರೆ 3-4 ದಿನದ ಒಳಗಾಗಿಯೇ ಕಾರ್ಯ ಮುಗಿಸಬೇಕು ಅನ್ನುವಂತಹ ಸೂಚನೆ ಕೊಟ್ಟಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಹೇಳಿದ್ರು. ಜೊತೆಗೆ ರೈತರು ಯಾರೂ ಕೂಡ ಭಯ ಪಡುವ ಅಗತ್ಯತೆ ಇಲ್ಲ, ರೈತರ ಬೆಳೆಗಳಿಗೆ ಹಾನಿ ಆಗಲ್ಲ ಅಂತ ಅಭಯ ನೀಡಿದ್ರು. 70 ವರ್ಷ ಹಳೆಯ ತುಂಗಭದ್ರಾ ಜಲಾಶಯ ಈಗ 19ನೇ ಕ್ರಸ್ಟ್ ಗೇಟ್ನ ಚೈನ್ ಕಟ್ಟಾದಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದ ಎಂಎಲ್ಎಗಳು, ಎಂಪಿಗಳು ಕೂಡ ಸ್ಥಳದಲ್ಲೇ ಇದ್ದಾರೆ. ಸಿಎಂ ಅವ್ರ ಜೊತೆಯೂ ಕೂಡ ಮಾತನಾಡಿದ್ರು. ಎಸ್, ಡ್ಯಾಮ್ ನಿರ್ಮಾಣ ಆಗಿ 70 ವರ್ಷ ಆಗಿದೆ. 50 ವರ್ಷಕ್ಕೊಮ್ಮೆ ಗೇಟ್ ಅನ್ನ ಚೇಂಜ್ ಮಾಡಬೇಕು ಅಂತ ಎಕ್ಸ್ಪರ್ಟ್ಗಳೇ ಹೇಳ್ತಾ ಇದ್ದಾರೆ. ಅಂದ್ರೆ ಕನ್ನಯ್ಯ ನಾಯ್ಡು ಅವರು ಕೊಟ್ಟಂತಹ ಸಲಹೆ ಏನಿದೆ ಅದನ್ನ ಸಿಎಂ ಸಿದ್ದರಾಮಯ್ಯ ನಮ್ಮೆದುರಿಗಿಟ್ಟಿದ್ದಾರೆ. ಹಾಗಾಗಿ ಈಗ ಗೇಟ್ ಅನ್ನ ಅದಕ್ಕೆ ಅಳವಡಿಸುವಂತಹ ಕಾರ್ಯ ಈಗ ಸಂಜೆ ಆರಂಭ ಆಗತ್ತಾ, ಏನ್ ನಡೆಯುತ್ತೆ ಅದ್ರ ಬಗ್ಗೆ ಈಗ ಕುತೂಹಲ ಇರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.